ಸರ್, ಈಗ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರು ಸೂಚಿಸಿದವರು ತಾವೇ, ಈಗ ಅದ್ರ ಬಗ್ಗೆ ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ. ಅದ್ರ ಬಗ್ಗೆ ವಿರೋಧ ಮಾಡ್ತಾ ಇರುವಂಥವ್ರು ನಿಜವಾಗ್ಲೂ ಅವ್ರಿಗೆ ಸಿದ್ದರಾಮಯ್ಯನವ್ರ ಮೇಲೆ ಹೊಟ್ಟೆ ಕಿಚ್ಚಿರಬೇಕು, ಇಲ್ಲ ಸಿದ್ದರಾಮಯ್ಯನವ್ರ ಕಾರ್ಯವೈಖರಿ ಬಗ್ಗೆ ಅವ್ರಿಗೆ ಹೊಟ್ಟೆ ಉರಿ ಇರಬೇಕು. ಅದರಿಂದ ವಿರೋಧ ಮಾಡ್ತಾಯಿದ್ದಾರೆ ಹೊರತು ಅವರು ಏನು ಸಿದ್ದರಾಮಯ್ಯನವರು ನಮ್ಮ ಮೈಸೂರಿಗೆ ಕೊಡುಗೆ ಕೊಟ್ಟಿರುವಂಥದ್ದನ್ನು ಅಬ್ಸರ್ವ್ ಮಾಡಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ವಿರೋಧ ಮಾಡೋದಿಲ್ಲ ಅಂತ ಅನ್ನೋದು ನನ್ನ ಭಾವನೆ. ಏಕೆಂದರೆ ಮೈಸೂರು ನಗರದಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆದ ನಂತರ, ಜಯಚಾಮರಾಜೇಂದ್ರ ಒಡೆಯರ್ ಆದ ನಂತರ ಯಾರಾದ್ರೂ ಈ ಜಿಲ್ಲೆಗೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿದ್ದಾರೆ ಅಂತ ಅಂದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀನಿ. ವರ್ಣ ಚಾನಲ್ ಇರ್ಬೋದು, ರಾಜ್ಪಥ ಇರ್ಬೋದು, ಮತ್ತು ಆರೋಗ್ಯದ ವಿಚಾರವಾಗಿ ಆರೋಗ್ಯ ಸಮುಚ್ಛಾಯವನ್ನೇ ಕೊಟ್ಟಿರುವಂಥದ್ದು. ಶಿಕ್ಷಣ ಕ್ಷೇತ್ರದಲ್ಲಿ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಹೆಣ್ಮಕ್ಳುಗಳು ಅತಿ ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡಿ ಅವ್ರ ಜೀವನವನ್ನು ಅವರು ಕಂಡುಕೊಳ್ಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅನುದಾನವನ್ನು ಕೊಟ್ಟು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಮಾಡೋದಕ್ಕೆ, PUC ಮಾಡೋದಕ್ಕೆ ಹೆಣ್ಮಕ್ಳಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಇರ್ಬೋದು. ಮತ್ತು ವಿದ್ಯಾರ್ಥಿ ನಿಲಯಗಳನ್ನ ಏನಿವತ್ತು ಬರೀ 300 ಜನಕ್ಕೆ ಮಾತ್ರ ವಿದ್ಯಾರ್ಥಿ ನಿಲಯದಲ್ಲಿ ಅವಕಾಶ ಇತ್ತು ಹೆಣ್ಮಕ್ಳುಗಳಿಗೆ, ಅದನ್ನು 2000 ಚಿಲ್ಲರೆ ಹೆಣ್ಮಕ್ಳುಗಳು ಉಳ್ಕೊಂಡು ಇಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥವ್ರು ಸಿದ್ದರಾಮಯ್ಯನವರು. ಇವತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಇರ್ಬೋದು, ಜಯದೇವ ಹಾಸ್ಪಿಟ್ಲ್ ಇರ್ಬೋದು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇರ್ಬೋದು, ಟ್ರಾಮಾ ಸೆಂಟ್ರ್ ಇರ್ಬೋದು, ಎಲ್ಲ ಥರದ್ದು, ಮತ್ತು ಕಿದ್ವಾಯ್ ಸೆಂಟ್ರ್ ಇರ್ಬೋದು, ನೆಫ್ರೋ ಯೂರಾಲಜಿ ಇರ್ಬೋದು, ಎಲ್ಲ ವಿಭಾಗದ ಘಟಕಗಳನ್ನ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಘಟಕಗಳನ್ನ ಮೈಸೂರಿಗೆ ತಂದುಕೊಟ್ಟಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಆದ್ದರಿಂದ ಆ ರಸ್ತೆಗೆ ಮತ್ತು ಆ ಕ್ಯಾಂಪಸ್ಗೆ ಸಿದ್ದರಾಮಯ್ಯನವ್ರ ಹೆಸರಿಡೋದ್ರಲ್ಲಿ ಯಾವುದೇ ಥರವಾದಂಥ ಭಿನ್ನಾಭಿಪ್ರಾಯ ಮೈಸೂರಿಗರಿಗೆ ಇರಬಾರ್ದು. ರಾಜಕೀಯ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅದನ್ನು ವಿರೋಧ ಮಾಡುವಂಥದ್ದು ತಪ್ಪು. ಈಗ ನಿನ್ನೆ ನನಗೆ ಖುಷಿ ಆಯಿತು, ಸನ್ಮಾನ್ಯ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ತುಂಬ ಚೆನ್ನಾಗಿ ವಿವರಿಸಿ ಹೇಳಿದ್ದಾರೆ. ಅವರು ಸಿದ್ದರಾಮಯ್ಯವ್ರ ಕೊಡುಗೆ ಏನೇನು ಕೊಟ್ಟವ್ರೆ ಮೈಸೂರಿಗೆ, ಮೈಸೂರು ಜಿಲ್ಲೆಗೆ. 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು, 45 ವರ್ಷದಿಂದ ರಾಜಕೀಯ ಜೀವನದಲ್ಲಿರುವಂಥವ್ರು, ಸಾವಿರಾರು ಕೆಲಸನ ಮೈಸೂರಿಗೆ ಮಾಡಿರುವಂಥವ್ರು. ಅವರು ಮೈಸೂರು ಬಗ್ಗೆ ಆಸಕ್ತಿ ಇಟ್ಕೊಂಡಿದ್ದಂಥವ್ರು, ಮೈಸೂರು ಅಭಿವೃದ್ಧಿ ಬಗ್ಗೆ ಇಚ್ಛಾಶಕ್ತಿ ಇಟ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಹೆಸರನ್ನ ನಾಮಕರಣ ಮಾಡೋಕ್ಕೆ ಹೋದಾಗ ಯಾರೋ ಮನಸ್ಸು ಶುದ್ಧಿ ಇಲ್ಲದಂಥವ್ರು ಅದನ್ನು ವಿರೋಧ ಮಾಡ್ತಾರೆ ಅಂತ ನನಗನ್ಸುತ್ತೆ. ಅಲ್ಲ ಸರ್, ಅವ್ರದ್ದು 2 ವಾದ. ಒಂದು ಟೋಟಲ್ ಕೇಸ್ ಇದೆ, ಅವರು ಮೂಡ ಇದರಲ್ಲಿದೆ ಹಗರಣದಲ್ಲಿ, ಹೊರಗೆ ಬರಲಿ, ಜೊತೆಗೆ KRS ರಸ್ತೆ ಬೇಡ, ಬೇರೆ ರಸ್ತೆಗೆ ಇಡ್ಲಿ ಅನ್ನೋದು 2 ವಾದ. ನೋಡಿ ಸ್ವಾಮಿ, ಆರೋಪ ಮಹಾತ್ಮ ಗಾಂಧಿಯವ್ರ ಮೇಲೇ ಮಾಡ್ತಾರೆ. ಆ BJP ಅವ್ರು ಹೇಳ್ತಾರೆ ಗೊತ್ತಾ, ನಾಥುರಾಮ್ ಗೂಡ್ಸೆ ದೇಶಭಕ್ತ, ಅವನು ಈ ದೇಶಕ್ಕೆ ಸ್ವತಂತ್ರಕ್ಕೆ ಹೋರಾಟ ಮಾಡಿದವನು, ಅವನು ಮಹಾತ್ಮ ಗಾಂಧಿನ ಕೊಲೆ ಮಾಡಿರೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾರೆ. ಹಂಗಾರೆ ಮಹಾತ್ಮ ಗಾಂಧಿ ಅಪರಾಧಿನ? ಮಹಾತ್ಮ ಗಾಂಧಿ ಈ ದೇಶಕ್ಕೆ ಏನೇನು ಮಾಡಿ ನಮಗೆಲ್ರಿಗೂ ಸ್ವತಂತ್ರ ತಂದುಕೊಟ್ಟವ್ರೆ ಅಂತ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿರುವಂಥ ವಿಚಾರ. ಇತಿಹಾಸವನ್ನೇ ತಿರುಚುವಂಥ ವಿಚಾರವನ್ನು ಅವ್ರು ಮಾಡ್ತಾರೆ. ಅವರು BJP ಅವರು ಸಿದ್ದರಾಮಯ್ಯನವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಅವ್ರು ಮಾಡ್ತಾಯಿದ್ದಾರೆ. ನಾನು ಮೊದಲನೇ ದಿವಸದಿಂದನೂ ನಾನು ಹೇಳ್ಕೊಂಬರ್ತಾಯಿದ್ದೀನಿ, ಆ್ಯಸ್ ಎ ಮೂಡ ಮೆಂಬರ್ ಆಗಿ, ಮೂಡಾದಲ್ಲಿ ಸಿದ್ದರಾಮಯ್ಯನವ್ರದ್ದು ಒಂದು ಸಣ್ಣ ಚುಕ್ಕೆನೂ ಯಾವುದೇ ಫೈಲ್ ಮೇಲೂ ಇಟ್ಟಿಲ್ಲ. ಅವ್ರ ಬಗ್ಗೆ ಸುಮ್ಮನೆ ಆಪಾದನೆಯನ್ನು ಮಾಡ್ತಾರೆ ಇವರು. ಅದು ತಿಳಿಲ್ಲದೆ ಇರುವಂಥದ್ದು ಆ ಆಪಾದನೆ. ಅದಕ್ಕೆಲ್ಲ ಹೆದರ್ಕೊಂಡು ನಾವು ಸುಮ್ಮನೆ ಕೂರುವುದಿಲ್ಲ. ನಾನು ಈ ಕ್ಷೇತ್ರದ ಶಾಸಕನಾಗಿ ಸಿದ್ದರಾಮಯ್ಯನವರು ನಮ್ಮ ಕ್ಷೇತ್ರದಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳನ್ನ, ಆರೋಗ್ಯದ ವಿಚಾರವಾಗಿ ಮತ್ತು ಶಿಕ್ಷಣದ ವಿಚಾರವಾಗಿ ಅತಿ ಹೆಚ್ಚು ಒತ್ತನ್ನು ಕೊಟ್ಟಿರುವಂಥವ್ರು ಯಾರು ಇದ್ದರೆ ಅದು ಸಿದ್ದರಾಮಯ್ಯನವರು. ಅವ್ರ ಹೆಸರನ್ನ 100ಕ್ಕೆ 100 ಇಡ್ತೀವಿ. ಮತ್ತು ಅಲ್ಲಿ ಬೇರೆಯವ್ರ ಹೆಸರನ್ನ ಕಿತ್ತಾಕ್ಬಿಟ್ಟು ನಾವು ಸಿದ್ದರಾಮಯ್ಯನವ್ರ ಹೆಸರನ್ನು ಇಡಬೇಕು ಅಂತ ಅನ್ನೋ ಮನಸ್ಥಿತಿ ನಮಗೇನಿಲ್ಲ. ಸಾಧಕರು ಯಾರ್ಯಾರಿದ್ದಾರೆ ಅವ್ರ ಹೆಸರು ಎಲ್ಲ ಕಡೆಯೂ, ಇಡೀ ಮೈಸೂರು ನಗರದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ನಗರಗಳಲ್ಲೂ ಯಾವುದೋ ಜಿಲ್ಲೆಯಲ್ಲಿ ಹುಟ್ಟಿ ಸಾಧನೆ ಮಾಡಿದಂಥ ಸಾಧಕರುಗಳ ಹೆಸರುಗಳನ್ನ ಇಟ್ಟಿರುವಂಥದ್ದು. ಈ ದೇಶಕ್ಕೆ ಸಂಬಂಧಪಡದೇ ಇರೋ ಅಂಥವ್ರನ್ನ ಹೆಸರನ್ನ ನಮ್ಮ ಮೈಸೂರು ನಗರದಲ್ಲೇ ನೀವು ಸುಮಾರು ಕಾಣ್ಬೋದು. ನಾವು ಹುಟ್ಟಕ್ಕೆ ಮುಂಚೆ ಈ ದೇಶದಲ್ಲಿ
ಏನು ಆಂಗ್ಲರು ಬಂದು ನಮ್ಮ ದೇಶವನ್ನು ಆವರಿಸ್ಕೊಂಡಿದ್ರು ಅವ್ರ ಹೆಸರುಗಳನ್ನ ಇಟ್ಟಿರುವಂಥದ್ದನ್ನ ನಾವು ನೋಡ್ತೀವಿ. ನಮ್ಮವರೇ, ನಮ್ಮ ಮೈಸೂರಿನ ಮಗ, ಮೈಸೂರಿನ ಸುಪುತ್ರ, 2 ಬಾರಿ ಮುಖ್ಯಮಂತ್ರಿ ಆಗಿರುವಂಥವ್ರು, ಪಾರದರ್ಶಕವಾದಂಥ ಆಡಳಿತವನ್ನು ಕೊಟ್ಟಿರುವಂಥವ್ರು, ಮೈಸೂರು ಜಿಲ್ಲೆಗೆ ಮತ್ತು ಮೈಸೂರು ನಗರಕ್ಕೆ ಅತಿ ಹೆಚ್ಚು ಅಭಿವೃದ್ಧಿ ಮಾಡಿರುವಂಥವ್ರು, ಅವ್ರ ಹೆಸರನ್ನ ಇಡೋದಕ್ಕೆ ಅವರು ವಿರೋಧ ಮಾಡ್ತಾರೆ ಅಂತ ಅಂದರೆ ಇನ್ನು ಯಾರನ್ನ ಇವರು ಸಹಿಸ್ತಾರೆ ಅಂತ ಅನ್ನೋದು ನನಗಂತೂ ಅರ್ಥವಾಗ್ತಾ ಇಲ್ಲ. ಅದಕ್ಕೆ ಪ್ರಿನ್ಸಸ್ ರೋಡ್ ಅಂತ ಇದೆಯಾ ಅಧಿಕೃತವಾಗಿ? ಪ್ರಿನ್ಸಸ್ ರೋಡ್ ಅಂತ ಏನಿಲ್ಲ, ಅದನ್ನು ನಾವು ನಮಗೆ ತಿಳಿದಂಗೆ ನಾವೆಲ್ಲ ಮೈಸೂರಿಗೇ ಆಗಿ ಅದನ್ನು KRS ರೋಡ್ ಅಂತ ಹೇಳ್ತೀವಿ, ಇಲ್ಲ PKDB ರೋಡ್ ಅಂತ ಹೇಳ್ತೀವಿ, ಇಲ್ಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ರೋಡು ಅಂತ ಹೇಳ್ತೀವಿ, ಇಲ್ಲ ಪಾಳಳಿಗೆ ಹೋಗೋ ರೋಡು ಅಂತ ಹೇಳ್ತೀವಿ ನಾವು. ಹಾಗಾಗಿ ಅದಕ್ಕೆ ಸಿದ್ದರಾಮಯ್ಯನವ್ರ ಹೆಸರಿಟ್ಟಿದ್ದೀವಿ. ಮತ್ತು ಆ ಸಮುಚ್ಚಯ ಏನೈತೆ, ಆ ಕ್ಯಾಂಪಸ್ಸು, ಅದು ಒಂದೇ ಕ್ಯಾಂಪಸ್ಸಲ್ಲಿ ಇಷ್ಟು ಘಟಕಗಳಿರೋವಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ನೀವು ತೋರಿಸಿ. ಕಿದ್ವಾಯಿ ಸೆಂಟ್ರು, ನೆಫ್ರೋಯೂರಾಲಜಿ, ಡಯಾಲಿಸಿಸ್ ಮಾಡೋವಂಥದ್ದು, ಟ್ರಾಮಾ ಸೆಂಟ್ರು ಮತ್ತು ಹೃದಯ ಕಾಯಿಲೆಗೆ ಸಂಬಂಧಪಟ್ಟಂಥ ಹಾಸ್ಪಿಟ್ಲು ಎಲ್ಲವೂ ಒಂದೇ ಕ್ಯಾಂಪಸ್ಸಲ್ಲಿ ಒಂದೇ ರೋಡಲ್ಲಿ ಇಟ್ಟಿರುವಂಥದ್ದು, ಮಾಡಿರುವಂಥದ್ದು, ಅದ್ರ ಜಾಗವನ್ನು ಗುರುತಿಸಿ ಕೊಟ್ಟಿರುವಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್. ಅವ್ರ ಹೆಸರನ್ನ ಅಲ್ಲಿ ಇಡಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ. ನಾನೇ ಅದಕ್ಕೆ ಮೊದಲು ಪ್ರಸ್ತಾಪ ಮಾಡಿದ್ದು. ನನಗೆ ಅವ್ರು ಮಾಡಿರುವಂಥ ಸಾಧನೆಗೆ ಅವ್ರ ಹೆಸರನ್ನ ಅಲ್ಲಿ ನಾಮಕರಣ ಮಾಡಿಸ್ಲೇಬೇಕು, ಆ ರಸ್ತೆಗೆ ಮತ್ತು ಆ ಸಮುಚ್ಚಯಕ್ಕೆ. 100ಕ್ಕೆ 100 ಯಾರೇ ವಿರೋಧ ಮಾಡಿದ್ರು ಕಾನೂನಾತ್ಮಕವಾಗಿ ನಾನು ಮೈಸೂರು ಜಿಲ್ಲಾಧಿಕಾರಿಗಳ ಹತ್ರ, ನಗರ ಪಾಲಿಕೆ ಕಮಿಷನರ್ ಹತ್ರ ಎಲ್ಲರ ಹತ್ರನೂ ಡಿಸ್ಕಷನ್ ಮಾಡಿ ನಾನು ಅದಕ್ಕೆ ಲೆಟರ್ ಕೊಟ್ಟಿರುವಂಥದ್ದು. ಅಲ್ಲ ಸರ್, ಈಗ ನೀವು ಬಿಡಬೇಕು ಅಂತಿದ್ರೆ ಆಕ್ಷೇಪಣೆಗಳು ಬರ್ತಾ ಇದೆ, ಏನು ಮಾಡ್ತಾರೆ ಆಕ್ಷೇಪಣೆಗಳನ್ನೆಲ್ಲ? ಆಕ್ಷೇಪಣೆಗಳು ನಾನು ಹೇಳ್ತಾ ಇದ್ದೀನಲ್ಲ, ಅದು ಅವರು ತಪ್ಪು ಮಾಡ್ತಾ ಇರೋದು. ಅವರು ಜಾತಿ ನೋಡಬಾರ್ದು, ಇಲ್ಲಿ ಪಕ್ಷ ನೋಡಬಾರ್ದು, ಸಮುದಾಯಗಳನ್ನ ನೋಡಬಾರ್ದು. ಸಾಧನೆ ಮಾಡಿರುವಂಥವ್ರ ಹೆಸರನ್ನ ನಾವು ಇಡೋದ್ರಲ್ಲಿ ಅವ್ರು ಆಕ್ಷೇಪಣೆ ಮಾಡ್ತಾರೆ ಅಂತ ಅಂದರೆ ಅವ್ರ ಮನಸ್ಥಿತಿ ಏನು ಅಂತ ಅನ್ನೋದನ್ನು ನಮ್ಮ ಮೈಸೂರು ನಾಗರಿಕರು ಅರ್ಥ ಮಾಡ್ಕೊತಾರೆ, ಗೊತ್ತಾಗುತ್ತೆ ಅದನ್ನು. ಅದು ತಪ್ಪು ಅಂತ ಅನ್ನೋದು ನನ್ನ ಭಾವನೆ.